ಬೆಳ್ಳಂಬೆಳಗ್ಗೆ ಇವತ್ತು ಕೆಜಿಎಫ್ ಬಾಬು ಇವರಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂತಂದ್ರೆ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಅವರ ಗಾಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹೌದು, ಇವತ್ತು ಬೆಳ್ಳಂಬೆಳಗ್ಗೆ ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೆಜಿಎಫ್ ಬಾಬುಗೆ ಸೇರಿದಂತಹ ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಕಾರಣ ಏನು ಜಪ್ತಿ ಮಾಡಿದ್ದಕ್ಕೆ ಅಂತಂದ್ರೆ ಟ್ಯಾಕ್ಸ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ. ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಬಾಕಿ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದು. ಜಯಮಹಲ್ ಬಳಿ ಇರುವಂತಹ ಕೆಜಿಎಫ್ ಬಾಬು ಅವರ ಮನೆ ಮೇಲೆ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ಆರ್ಟಿಒ ಅಧಿಕಾರಿಗಳ ಜೊತೆಗೆ ಕೆಜಿಎಫ್ ಬಾಬು ವಾಗ್ವಾದ ಕೇಳಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕಾ, ಕಟ್ತೀನಿ ಸ್ವಾಮಿ, ಕಾಲಾವಕಾಶ ಕೊಡಿ ಅಂತ ಕೆಜಿಎಫ್ ಬಾಬು ಅಧಿಕಾರಿಗಳ ಜೊತೆಗೆ ಮಾತುಕತೆಗಳಿದ್ದಾರೆ. ಅದು ವಾಗ್ವಾದಕ್ಕೆ ಟರ್ನ್ ಆಗುತ್ತೆ. ಕೆಜಿಎಫ್ ಬಾಬು ಅವರ ನಿವಾಸದ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿದ್ರು. ಐಷಾರಾಮಿ ಕಾರುಗಳಿದ್ದಾವೆ ಕೆಜಿಎಫ್ ಬಾಬು ಹತ್ರ. ರೋಲ್ಸ್ ರಾಯ್ಸ್ದ 2 ಕಾರ್ ಇದೆ. ಇನ್ನುಳಿದಂತೆ ಬೇರೆ ಬೇರೆಯ ಬ್ರ್ಯಾಂಡ್ನ ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳಿದ್ದಾವೆ. ಸೊ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ ದಾಖಲಾತಿಗಳನ್ನು ತೋರಿಸ್ತಾ ಇರೋ ವಿಷಯಲ್ಸ್ ಅದು. ಆಮೇಲೆ ಇದೆ ರುಕ್ಸಾನಾ ಪ್ಯಾಲೇಸ್. ಇದು ಕೆಜಿಎಫ್ ಬಾಬು ಅವರ ಬಂಗ್ಲೆ ನೋಡಿ. ರೋಲ್ಸ್ ರಾಯ್ಸ್ನ 2 ಕಾರ್ ಇದೆ. ಜೊತೆಗೆ ಇನ್ನೊಂದೆರಡು ಮೂರು ದೊಡ್ಡ ದೊಡ್ಡ ಕಾರುಗಳಿದ್ದಾವೆ, ಐಷಾರಾಮಿ ಕಾರುಗಳು. ಆಡಿ, ಬೆನ್ಸ್, ಫೆರಾರಿ ಅಂತೇಳಿ ಕಾರುಗಳು ಇಟ್ಕೊಂಡಿದ್ದಾರೆ ಅಂತೆ. ಸೊ ಅದರಲ್ಲಿ ರೋಲ್ಸ್ ರಾಯ್ಸ್ ಕಾರು ನೋಡ್ತಾ ಇದ್ದೀರಿ. ದೊಡ್ಡ ದೊಡ್ಡ ಐಷಾರಾಮಿ ಕಾರುಗಳಿದ್ದಾವೆ. ಅದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ನೀವು ಅಂತ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡ್ತಾರೆ ಇವತ್ತು ಬೆಳ್ಳಂಬೆಳಗ್ಗೆ ಬಂದು ರುಕ್ಸಾನಾ ಪ್ಯಾಲೇಸ್ ಕೆಜಿಎಫ್ ಬಾಬು ಅವರ ನಿವಾಸದ ಮೇಲೆ. ಸೊ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಮಾತುಕತೆ ಆಡಬೇಕಾದ್ರೆ ಅದು ವಾಗ್ವಾದಕ್ಕೆ ಟರ್ನ್ ಆಗಿಬಿಡುತ್ತೆ. ಆರ್ಟಿಒ ಅಧಿಕಾರಿಗಳು ವರ್ಸಸ್ ಕೆಜಿಎಫ್ ಬಾಬು ಅನ್ನೋ ರೀತಿಯಾಗಿ ಆಗಿಬಿಡುತ್ತೆ. ಇಲ್ಲ, ಟ್ಯಾಕ್ಸ್ ಕಟ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೆಜಿಎಫ್ ಬಾಬು ಅವರು ಕೇಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ. ನಮಸ್ಕಾರ. ಏನು ದೊಡ್ಡ ಇಶ್ಯೂ ಅಲ್ಲ. ಈಗ ಆ ಟ್ಯಾಕ್ಸ್ ಏನು ಮಿಸ್ಟೇಕ್ ಆಗಿದೆ. ಈ ಗಾಡಿ ನಂದು ಜೋಗೇಶ್ವರಿ ವೆಸ್ಟ್ ಪಟೇಲ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ. ಆ ಹೆಸರಲ್ಲಿ ಡಾಕ್ಯುಮೆಂಟೇಶನ್ ಇಲ್ಲಿ ಮಾತಾಡಿ ಹೇಳಿ ಸರ್. ಅಲ್ಲಿ ಈ ಗಾಡಿ ಅಲ್ಲೂ ಓಡೋದು. ಇಲ್ಲಿ ಬಾಂಬೆನಲ್ಲಿನೂ ಓಡಿಸ್ತೀವಿ, ಇಲ್ಲಿ ಬೆಂಗಳೂರಲ್ಲಿನೂ ಓಡಿಸ್ತೀವಿ. ಏನೋ ಇವಾಗ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ 1 ಇಯರ್ಗೆ ಮೇಲೆ ಗಾಡಿ ಕರ್ನಾಟಕದಲ್ಲಿ ಇರಬಾರ್ದು ಕಾನೂನಿನಲ್ಲಿ. 1 ಇಯರ್ವರೆಗೂ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು. ನಮ್ಮ ಗಾಡಿ ಏನಿದೆ ಇಲ್ಲೂ ಓಡಾಡುತ್ತೆ, ಬಾಂಬೆನಲ್ಲೂ ಓಡಾಡುತ್ತೆ.